ಬಹಳಷ್ಟು ಜನರಿಗೆ ಚಿಟ್ ಫಂಡ್ ವ್ಯವಹಾರ ಲೀಗಲೈಸ್ ಅನ್ನೋದು ಗೊತ್ತಿಲ್ಲ, ಮತ್ತೆ ಇದಕ್ಕೂ ಆದಂತ ಒಂದು ಕಾನೂನು ಇದೆ ಅಂತ ಗೊತ್ತಿಲ್ಲ. ಎಫ್ಡಿಗಳಲ್ಲಿ ಹಾಕಿದ್ರೆ ತುಂಬಾ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಬರೋದ್ರಿಂದ ಚಿಟ್ ಫಂಡ್ ಗಳಲ್ಲಿ ಹಾಕಿದ್ರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ನಿಮಗೆ ಇನ್ವೆಸ್ಟ್ ಮಾಡೋರು ತಿಳ್ಕೊಳ್ಳಬೇಕಾದಂತ ಕೆಲವೊಂದು ವಿಚಾರ. ಆ ಲೈಸೆನ್ಸ್ ತಗೊಂಡಾದ ನಂತರ ಅದಕ್ಕೆ ಈಕ್ವಲೆಂಟ್ ಆದಂತ ಕೊಲಾಟ್ರಲ್ ಗೌರ್ಮೆಂಟ್ ಹತ್ರ ಇಡಬೇಕಾಗತ್ತೆ. ನೀವು 1 ಲಕ್ಷ ರೂಪಾಯಿ ಅಮೌಂಟ್ ಅಲ್ಲಿ ಕಟ್ಟಬೇಕು. 10 ಲಕ್ಷ ರೂಪಾಯಿ ಓಪನ್ ಮಾಡ್ತೀರಾ, 10 ಲಕ್ಷ ರೂಪಾಯಿ ಕೊಲಾಟ್ರಲ್ ಕೊಟ್ಟು PSO ತಗೋಬರು. 1 ಕೋಟಿದ್ ಮಾಡ್ತೀರಾ, 1 ಕೋಟಿದು PSO 50 ಕೋಟಿ ರೂಪಾಯಿ ಕೊಲಾಟ್ರಲ್ ಕೊಟ್ಟು ಇವರಿಗೆ ಎಷ್ಟು ಕೊಡುತ್ತೆ? 4ರಿಂದ 7%. ಯಾರಿಗೆ? ಹಣ ಇಟ್ಟವ್ರಿಗೆ. ಅವರು ಸಾಲ ಕೊಟ್ಟವ್ರ ಹತ್ರ ಎಷ್ಟು ತಗೊಳುತ್ತೆ? 14ರಿಂದ 20%. ಗ್ಯಾಪ್ ಎಷ್ಟಿದೆಯಪ್ಪ ಅಂದ್ರೆ 10ರಿಂದ 15% ಫಾರ್ ಆನಿಮ್. ಚಿಟ್ ಫಂಡ್ ಕಂಪ್ನಿ ಹಾಗಲ್ಲ, ಡಿವಿಡೆಂಡ್ ರೂಪದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಒಂದಿಷ್ಟು ಹಣನ ಪ್ರತಿ ತಿಂಗಳು ಬಂದಿರುವಂತ ಹಣದಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಆಗಲಿ, ನನ್ನ ರೆವೆನ್ಯೂ ಆಗಲಿ, ನನ್ನ ಸ್ಯಾಲರಿ ಆಗಲಿ, ನಾನು ಎತ್ತಿಡೋ ಅಂತ ಯೂಶಲಿ ಸಿಪ್ ಅಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಮಗಳ ಮದುವೆ ಬಂದ್ಬಿಡ್ತು, ಇಮಿಡಿಯೇಟ್ ಆಗಿ ನಾವು ಚಿಟ್ ಫಂಡ್ ಅಲ್ಲಿ ಹಣ ತಗೋಬಹುದು.